ಪತಿಭಕ್ತಿ, ಪಿತಾಭಕ್ತಿ ಅಂತ. ಒಂದು ಹುಡುಗ ತಮ್ಮ ತಂದೆಯನ್ನ ಪ್ರೀತಿಸಿದರೆ ಪಿತೃಭಕ್ತಿ. ರಾಮ ತಂದೆಯನ್ನ ಗೌರವಿಸಿದ, ಇದು ಪಿತೃಭಕ್ತಿ. ಪಿತೃಭಕ್ತಿ. ಭ್ರಾತೃಭಕ್ತಿ, ಲಕ್ಷ್ಮಣ ಅಣ್ಣನನ್ನ ಪ್ರೀತಿಸಿದ. ಇವೆಲ್ಲ ಸ್ವಾರ್ಥ ಬಹಳ ಕಡಿಮೆಯಲ್ಲೇ, ಆದ್ದರಿಂದ ಅವುಗಳಿಗೆ ನಾವು ಭಕ್ತಿ ಅಂತ ಕರೆಯೋದು. ಭಕ್ತಿ ಅಂತ ಕರೆಯೋದು. ಈಗ ಲಕ್ಷ್ಮಣ ತನ್ನ ಅಣ್ಣನನ್ನ ರಾಮನನ್ನ ಪ್ರೀತಿಸಿದ, ಎಷ್ಟು ಪ್ರೇಮ ಮಾಡಿದ. ಆ ಪ್ರೇಮದಲ್ಲಿ ಏನಿತ್ತು? ತ್ಯಾಗ ಇತ್ತು. ತನ್ನ ಸುಖವನ್ನ ತ್ಯಾಗ ಮಾಡಿದ. ಇದು ಎಷ್ಟು? ರಾಮ ವನಕ್ಕೆ ಹೋದ. 14 ವರ್ಷಗಳ ಕಾಲ ಅವನಿಗೆ ನೆರಳಾಗಿ ನಿಂತ ಲಕ್ಷ್ಮಣ. ಅವನಿಗೆ ಹೋಗಬೇಕಾದ ಅವಶ್ಯಕತೆ ಏನೂ ಇರಲಿಲ್ಲ. ಆನಂದವಾಗಿ ಇರಬಹುದಾಗಿತ್ತು. ರಾಮ ಹೇಳ್ತಾನೆ, ನಾನು ಹೋಗಬೇಕಾದದ್ದು, ನೀನು ಸಂತೋಷವಾಗಿ ಇರುವಂತ ಹೇಳಿದ. ಅರಮನೆಯನ್ನ ಬಿಟ್ಟು, ಅರಮನೆಯ ವೈಭವ ಬಿಟ್ಟು, ಇದನ್ನೆಲ್ಲ ಬಿಟ್ಟು ಸುಖವನ್ನೇ ತ್ಯಾಗ ಮಾಡಿ ಅರಣ್ಯಕ್ಕೇನು ಹೋದಲ್ಲ. ಎದಕ್ಕಾಗಿ? ರಾಮನ ಮೇಲಿರುವ ಪ್ರೇಮಕ್ಕಾಗಿ. ಇದಕ್ಕೆ ಸಾಮಾನ್ಯ ಪ್ರೇಮವೇ, ಆದರೆ ಉದಾತ್ತವಾಗಿದೆ. ಅಲ್ಲಿ ಸ್ವಾರ್ಥದ ಅಂಶ ಕಡಿಮೆಯದ. ಅದಕ್ಕಿಲ್ಲಿ ಭ್ರಾತೃ ಭಕ್ತಿ. 14 ವರ್ಷ ಹೇಳಿ 14 ವರ್ಷ ಅವರು ಕೂಡ ಅವರ ನೆರಳಾಗಿ ಅವರನ್ನು ರಕ್ಷಿಸ್ತಾ ಬಂದ ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸ್ತಾ ಹೋದ ಮನುಷ್ಯ ಲಕ್ಷ್ಮಣ. ಇನ್ನೂ ರಾಮನಿಗೆ ಅವನ ಹೆಂಡತಿ ಅವರು ಕೂಡ ಇದ್ರು, ಸೀತಾದೇವಿ ಇದ್ರು, ಲಕ್ಷ್ಮಣ ಒಬ್ಬನೇ ಹೋದ. ಎಂಥ ತ್ಯಾಗ ಹೇಳಿ. ನಾವು ಇಂದ ನೋಡಬೇಕು ಈಗಿನ ತ್ಯಾಗ, ಎಷ್ಟು ಹೋರಾಟ, ಬಡದಾಟ. ಒಂದು ಈಟು ಭೂಮಿಗಾಗಿ, ಒಂದು ಸಣ್ಣ ಮನೆಗಾಗಿ ಜೀವನದ ತುಂಬಾ ಹೋರಾಟ. ಇಬ್ಬರ ಮಧ್ಯದಲ್ಲಿಯೇ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿಯೇ